ಬಿಜೆಪಿ ಮತ್ತು ಜೆಡಿಎಸ್ ಸಂಯುಕ್ತ ಪಕ್ಷದ ಸಮರ್ಥ ಅಭ್ಯರ್ಥಿಯನ್ನಾಗಿ ಮಾಜಿ ವಿಧಾನ ಪರಿಷತ್ ಸದಸ್ಯ ಡಿಎಸ್ ವೀರಯ್ಯನವರನ್ನ ಕೋಲಾರ ಲೋಕಸಭಾ ಮೀಸಲು ಕ್ಷೇತ್ರದ ಅಭ್ಯರ್ಥಿಯನ್ನಾಗಿ ಮಾಡಬೇಕೆಂದು ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಲಾಯಿತು. ಡಿಎಸ್ ವೀರಯ್ಯ ಅವರು ಬಿಜೆಪಿ ಪಕ್ಷದ ಕಟ್ಟ ಕಾರ್ಯಕರ್ತರು ಹಾಗೂ ನಾಯಕರಾಗಿ ಹಲವು ವರ್ಷಗಳಿಂದ ಕೆಲಸವನ್ನ ಮಾಡ್ತಾ ಬರ್ತಿದ್ದಾರೆ. ಇನ್ನು ಕಳೆದ 2004 ಮತ್ತು 2019 ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಪ್ರಬಲ ನಾಯಕರಾದಂತಹ ಮುನಿಯಪ್ಪ ಅವರನ್ನು ಎದುರಿಸಿ ಅಲ್ಪ ಮತಗಳಿಂದ ಸೋತಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಬಿಜೆಪಿ ಪಕ್ಷ ಬೆಳೆಯಲು ಸಾಕಷ್ಟು ಶ್ರಮಿಸಿದ್ದಾರೆ. ಇನ್ನು ಕೋಲಾರ ಜಿಲ್ಲೆಯಲ್ಲಿ 4 ಲಕ್ಷ ಜನ ಬಲಗೈ ಎಸ್ಸಿ ಜನಾಂಗದ ಮತದಾರರು ಕೂಡ ಇದ್ದಾರೆ. ಕಳೆದ 20 ವರ್ಷಗಳಿಂದ ಬಿಜೆಪಿ ಪಕ್ಷಕ್ಕೆ ಸೇವೆಯನ್ನ ಮಾಡ್ತಾ ಬಂದಿರುವಂತಹ ಡಿಎಸ್ ವೀರಯ್ಯ ಅವರು ನೂರಾರು ದಲಿತ ಸಂಘ ಸಂಸ್ಥೆಗಳಲ್ಲಿ ಕಟ್ಟಿ ಬೆಳೆಸಿರುವಂಥವರು. ಹೀಗಾಗಿ ಕೇಂದ್ರ ಹಾಗೂ ರಾಜ್ಯ ಬಿಜೆಪಿ ನಾಯಕರು ಇವರ ಸೇವೆಯನ್ನ ಗಮನಿಸಿ ಈ ಬಾರಿ ಕೋಲಾರ ಎಂಪಿ ಟಿಕೆಟ್ ಅನ್ನ ನೀಡಿದ್ರೆ ಬಹುಮತದಿಂದ ಗೆಲ್ಲಿಸಿಕೊಂಡು ಬರುವುದಾಗಿ ಈಗಾಗಲೇ ತಿಳಿಸಿರುವಂಥದ್ದು. ಈಗಾಗಲೇ ಸಮುದಾಯದ ಮುಖಂಡರು ಈಗಾಗಲೇ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಒಂದು ವೇಳೆ ಕೊಡದೆ ಹೋದ್ರೆ ದಲಿತ ಸಂಘಟನೆಗಳಿಂದ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತ ಈಗಾಗಲೇ ಬಿಜೆಪಿ ಪಕ್ಷದ ಹೈಕಮಾಂಡ್ ಮತ್ತು ರಾಜ್ಯ ನಾಯಕರಿಗೆ ಎಚ್ಚರಿಕೆಯನ್ನ ರವಾನಿಸಿದ್ದಾರೆ. ನಮ್ಮನ್ನ ಕರೀತಾರೆ ಅಂತ ನಾವು ನೋಡಿದ್ವಿ. ಇವರು ಬಿಜೆಪಿ ಕಟ್ಟದ್ರಲ್ಲಿ ಮೊದಲಿಗರು ಸರ್. 30-35 ವರ್ಷಗಳಿಂದ ಬಿಜೆಪಿ ಬಿಟ್ಟು ಎಲ್ಲೂ ಹೋಗಿಲ್ಲ ಡಿ ಎಸ್ ವೀರಯ್ಯನವರು. ಹಾಗಾಗಿ ಇವರನ್ನ ಬಹುಶಃ ಮೋದಿ ಮತ್ತು ಅಮಿತ್ ಶಾ ಅವರು ಗುರುತಿಸ್ಬೇಕಾಗಿತ್ತು, ಗುರುತಿಸಿಲ್ಲ. ಅವ್ರದ್ದೇ ಆದಂಥ ಲೋಕದಲ್ಲಿ ಇದ್ದಾರೆ, ಇರಲಿ. ಬಟ್ ಕೋಲಾರ ಅಂತ ಬಂದಾಗ ಕೋಲಾರದಲ್ಲಿ ಮ್ಯಾಕ್ಸಿಮಮ್ ಇವರು ಗುರುತಿಸ್ಕೊಂಡಿದ್ದಾರೆ. ಹಾಗಾಗಿ ಈ ಕೊನೆಗಳಿಗೆಲ್ಲಾದರೂ ಅವ್ರಿಗೆ ಟಿಕೆಟ್ ಅನೌನ್ಸ್ ಮಾಡಿದ್ರೆ ಎಲ್ಲ ಸಮುದಾಯದವರು ಡಿ ಎಸ್ ವೀರಯ್ಯನವ್ರನ್ನ ಸರ್. ಒಂದು ಕಡೆ ಮೈತ್ರಿ, ಇನ್ನೊಂದು ಕಡೆ ಕೋಲಾರಲ್ಲಿ ಮುನಿಸ್ವಾಮಿ ಅವರು ಅಂತಾರೆ. ಎಲ್ಲೂ ಕೂಡ ಡಿ ಎಸ್ ವೀರಯ್ಯ ಅವರ ಹೆಸರು ಇದುವರೆಗೂ ಬಂದಿಲ್ಲ ಸರ್. ಈಗ ದಿಢೀರ್ನೆ ಬರೋಕೆ ಕಾರಣ ಇದೆ ಸರ್. ಕಾರಣ ಇಷ್ಟೇ, ನಮ್ಮನ್ನ ಎಲ್ಲಾದರೂ ಒಂದು ಕಡೆ ಅನೌನ್ಸ್ ಮಾಡ್ತಾರೆ ಯಾವ್ದಾದ್ರು ಕ್ಷೇತ್ರಕ್ಕೆ, ಇಲ್ಲ ಚಾಮರಾಜನಗರ ಇಲ್ಲ ಕೋಲಾರ ಅನ್ಕೊಂಡಿದ್ವಿ. ಚಾಮರಾಜನಗರಕ್ಕೂ ಇಲ್ಲ, ಈ ಕಡೆ ಕೋಲಾರಕ್ಕೂ ಇಲ್ಲ. ಹಾಗಾಗಿ ನಾವು ಕೊನೆಗಳಿಗೆಲ್ಲಿ ಎದ್ದು ನಿಂತಿದ್ದೀವಿ. ನಾವು ಎಲ್ಲ ಸಂಘಟನೆಗಳು, ನೂರಾರು ಸಂಘಟನೆಗಳಿದ್ದಾರೆ. ಯಾರು ಡಿ ಎಸ್ ವೀರಯ್ಯನವ್ರಿಗೆ ಅನೇಕ ಕಾರ್ಮಿಕ ಸಂಘಟನೆಗಳನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ. ಸೊ ಹಾಗಾಗಿ ನಾವೆಲ್ಲ ಅವ್ರ ಪರ ಇದ್ದೀವಿ. ದಯಮಾಡಿ ಈಗಲೂ ಕೂಡ ಕಾಲ ಮಿಂಚಿಲ್ಲ. ಬಿ ಜೆ ಪಿ ಆಗಲಿ ಜೆ ಡಿ ಎಸ್ ಆಗಲಿ ಅವ್ರಿಗೆ ಸೀಟ್ ಅನೌನ್ಸ್ ಮಾಡಿದ್ರೆ ಗೆದ್ಕೊಂಡು 100ಕ್ಕೆ 100 ಬರ್ತಾರೆ ಸರ್. ಒಂದ್ ಕಡೆ ಒಕ್ಕಲಿಗ ಸಮುದಾಯ ಕೊಟ್ಟಿಲ್ಲ ಅಂತಾರೆ, ನೀವು ಒಂದ್ ಕಡೆ ದಲಿತ ಪರ ಕೊಟ್ಟಿಲ್ಲ ಅಂತ. ಹೀಗೆ ಎಲ್ಲಾ ಸಮುದಾಯಗಳು ಮಾಡ್ತಾ ಹೋದ್ರೆ ಆ ಪಾರ್ಟಿ ಆಗಿರ್ಬೋದು, ನಾಯಕರಿಗೆ ಯಾವ ರೀತಿ ಮೆಸೇಜ್ ಕೊಡ್ತಾ ಇದ್ದಾರೆ ಸರ್? ನಿಮ್ಗೆ ಗೊತ್ತಿದೆ, ಒಂದು ಪ್ರಾಣಿ 10 ಮರಿಗಳಾಕತ್ತೆ. 10 ಮರಿಗಳು ಹೋರಾಟ ಮಾಡ್ತೇವೆ ಹಾಲು ಕುಡಿಯೋಕೆ. ತಾಯಿ ಎದೆ ಹಾಲನ್ನ, ಆ ಎದೆ ಹಾಲನ್ನ ಕುಡಿಯುವಾಗ ತಾವು ನೋಡಿರ್ತೀರಿ. ನಾನು ಹಳ್ಳಿಯಿಂದ ಬಂದವನು. ಪ್ರತಿಯೊಂದು ಒಂದ್ರ ಮೇಲೆ ಬಿದ್ದು ತಾಯಿ ಎದೆ ಹಾಲನ್ನ ಕುಡಿತವೆ. ಸೊ ಹಾಗಾಗಿ ನಮ್ದು ಕೂಡ ಅದೇ ರೀತಿ ಹೋರಾಟ. ಯಾಕೆಂದ್ರೆ ನಾವು ಕಳೆದ 35 ವರ್ಷದಿಂದ ಬಿಜೆಪಿಗಾಗಿ ಇವರು ಶ್ರಮ ಪಟ್ಟಿದ್ದಾರೆ. ಒಂದ್ ವೇಳೆ ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ಪಕ್ಷಾಂತರ ಮಾಡ್ತಾರಾ ಸರ್? ಮಾಡೋದಾಗಿದ್ರೆ ಈಗ 35 ವರ್ಷದಿಂದ ಮಾಡ್ತಾ ಇರಲ್ವಾ ಸರ್? ಖಂಡಿತ ಅವರು ಪಕ್ಷಾಂತರ ಮಾಡೋದಿಲ್ಲ. ಸೊ ಯಾವ ಕಾರಣಕ್ಕೂ ಅವರು ಬಿಜೆಪಿ ಅಂತ ಒತ್ಕೊಬಿಟ್ಟಿದ್ದಾರೆ. ಇದನ್ನ ಮನಗಂಡು ಅವರು ದಯಮಾಡಿ ಈ ಲೋಕಸಭೆ ಚುನಾವಣೆಗೆ ಅವರು ಕೊಟ್ರೆ ಸರ್ 100% ಕರ್ನಾಟಕದಲ್ಲಿ ಎಲ್ಲಿ ಗೆಲ್ಬಹುದು, ಎಲ್ಲಿ ಸೋಲ್ಬಹುದು ಬಿಜೆಪಿ. ಆದ್ರೆ ಕೋಲಾರದಲ್ಲಿ ಮಾತ್ರ ಗೆದ್ಕ ಬರ್ತಾರೆ ಸರ್. ಒಂದು ಬಾರಿ ಈಗ ಜೆಡಿಎಸ್ ಹೋದ್ರೆ ನೀವೆಲ್ಲ ಕೆಲಸ ಮಾಡ್ತೀರಾ? ಖಂಡಿತ ಸರ್, ಖಂಡಿತ ಮಾಡ್ತೀವಿ ಸರ್. ಯಾಕೆಂದ್ರೆ ರಾಷ್ಟ್ರ ರಾಜಕಾರಣದಲ್ಲಿ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಅನುಗುಣವಾಗಿ ನಾವು ಕೂಡ ಮಾಡ್ಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಮೊದಲಿಗೆ ನಮ್ಗೆ ವೀರಯ್ಯನವರು, ಆಮೇಲೆ ಅವ್ರು ಯಾವುದೇ ಪಕ್ಷ ಆಗಿರ್ಲಿ ನಮ್ಮ ಪ್ರತಿನಿಧಿ ಆದ್ರಿಂದ ಅವ್ರನ್ನ ನಾವು ಗೆಲ್ಸ್ಕೊ ಬರ್ತೀವಿ ಸರ್.